ಯೇಸುವಿಗೆ ಸ್ತೋತ್ರ. ಇಂದು 11 ಮಾರ್ಚ್ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಾಕ್ಯದ ಕೊನೆಯ ಭಾಗ. ಸಭಾಧ್ಯಕ್ಷರಲ್ಲಿ ಇರಬೇಕಾದ ಕೊನೆಯ ಸಕಾರಾತ್ಮಕ ಗುಣ ಅನ್ನುವಂಥದ್ದು ಅವರು ಜಿತೇಂದ್ರಿಯರಾಗಿರಬೇಕು. ಇಲ್ಲಿ ಪೌಲನು ಉಪಯೋಗಿಸಿರುವ ಗ್ರೀಕ್ ಪದ ಎಂಗ್ರಾತಿಸ್ ಅರ್ಥ ಒಂದು ವಿಷಯದಲ್ಲಿ ಬಲಶಾಲಿ ಅಥವಾ ಪ್ರವೀಣನು ಅಥವಾ ಸ್ವಯಂ ಕರಗತ ಮಾಡಿಕೊಂಡವನು ಎಂಬ ಅರ್ಥವು ಇರುವಂತದಾಗಿದೆ. ಸಭಾಧ್ಯಕ್ಷನು ಸ್ವಯಂ ನಿಯಂತ್ರಣದಲ್ಲಿರುವ ವ್ಯಕ್ತಿಯಾಗಿರಬೇಕು ಅಥವಾ ಸಭಾಧ್ಯಕ್ಷನು ಪವಿತ್ರಾತ್ಮನ ನಿಯಂತ್ರಣದಲ್ಲಿರುವ ಅಥವಾ ಪವಿತ್ರಾತ್ಮನಿಗೆ ಪೂರ್ಣ ವಿಧೇಯತೆಯನ್ನು ತೋರಿಸುವ ವ್ಯಕ್ತಿಯಾಗಿರಬೇಕು. ಪವಿತ್ರಾತ್ಮನು ಅಂದರೆ ಕೆಲವು ಸಭೆಗಳಲ್ಲಿ ಕಾಣಬರುವಂತಹ ಶಬ್ದ ಕೋಲಾಹಲಗಳಲ್ಲ. ಇವೆಲ್ಲವೂ ಕೇವಲ ಪ್ರಹಸನಗಳಾಗಿವೆ. ಗಲಾತ್ಯ 5ನೇ ಅಧ್ಯಾಯದ 16-17 ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಶರೀರ ಭಾವದ ಕರ್ಮಗಳು ಅಥವಾ ಅಭಿಲಾಷೆಗಳು ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ. ದೇವರ ಆತ್ಮನ ಫಲಗಳು ಅಥವಾ ದೇವರಾತ್ಮನು ಅಭಿಲಾಷಿಸುವಂಥದ್ದು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಸಭಾಧ್ಯಕ್ಷನು ಸ್ವಯಂ ನಿಯಂತ್ರಣದಲ್ಲಿರುವ ವ್ಯಕ್ತಿಯಾಗಿರಬೇಕಾದರೆ ಅರ್ಥ ಆತನು ಹೊರಗಿನವರ ದೃಷ್ಟಿಯಲ್ಲಿ ಅನುಕರಣೀಯ ಜೀವನವನ್ನು ಜೀವಿಸುವಂತಹ ವ್ಯಕ್ತಿಯಾಗಿರಬೇಕಾದರೆ ಅಥವಾ ಮಾದರಿಯುತ ಜೀವಿತವನ್ನು ಜೀವಿಸುವ ವ್ಯಕ್ತಿಯಾಗಿರಬೇಕಾದರೆ ಆತನು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವಂತಹ ವ್ಯಕ್ತಿಯಾಗಿರಬೇಕು. ಪೌಲನು ಕೊರಿಂಥ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ ಅಲ್ಲಿ ಕೊರಿಂಥ ಸಭೆಯ ದೇವಜನರಿಗೆ ಹೇಳಿರುವಂಥದ್ದು, ನಾವು ದೇವರ ಕೃಪೆಯನ್ನು ಆಶ್ರಯಿಸಿ ಆತನಿಂದಾದ ಪವಿತ್ರತ್ವವು ನಿಷ್ಕಪಟತ್ವವು ಉಳ್ಳವರಾಗಿ ಈ ಲೋಕದಲ್ಲಿ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಡಕೊಂಡೆವೆಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳುತ್ತದೆ. ಇದೇ ನಮಗಿರುವ ಉಲ್ಲಾಸ. ಪೌಲನ ಜೀವಿತ ಒಬ್ಬ ಅಪೊಸ್ತಲನಾಗಿ ಅನುಕರಣೀಯವಾದ ಜೀವಿತವಾಗಿತ್ತು. ಪೌಲನು ಯುವ ಸಭಾಪಾಲಕನಾಗಿದ್ದ ತಿಮೋತಿಯನಿಗೆ ಹೇಳಿರುವಂಥದ್ದು, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. 1 ತಿಮೋತಿ 4:12. ಜಿತೇಂದ್ರಿಯರಾದ ಅಥವಾ ಪವಿತ್ರಾತ್ಮನಿಂದ ನಡೆಸಲ್ಪಡುವ ಸಭಾಧ್ಯಕ್ಷರು ಸದ್ಗುಣವುಳ್ಳವರಾಗಿ ನಡೆಯುವಂತವರಾಗಿರುತ್ತಾರೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.